ಪ್ಲಾನೆಟ್ಸ್ ಯಾವಾಗ ಶತ್ರು ಮನೆ, ಶತ್ರು ಸ್ಟಾರ್, ನೀಚ ಸ್ಟಾರ್ ನಮ್ಮ ಶತ್ರು ಜೊತೆ ಇದ್ರೆ ಬ್ಯಾಡ್ ಎಫೆಕ್ಟ್ಸ್ ಕೊಡುತ್ತೆ. ಇದು ಬರ್ತ್ ಚಾರ್ಟ್ ಅಲ್ಲೂ ಆಗ್ಬೋದು, ಪ್ರೆಸೆಂಟ್ ಮೂಮೆಂಟ್ ಅಲ್ಲೂ ಆಗ್ಬೋದು. ಈ ರೀತಿ ಪ್ಲಾನೆಟ್ಸ್ ಗಳು ಬ್ಯಾಡ್ ಎಫೆಕ್ಟ್ ಕೊಡ್ದಾಗ ನಾವ್ ಏನ್ ಮಾಡ್ಬೇಕು? ಈ ರೀತಿ ಬ್ಯಾಡ್ ಎಫೆಕ್ಟ್ ಆದಾಗ ನಾವ್ ಯಾರಿಗೆ ಪ್ರೇ ಮಾಡ್ಬೇಕು? ಗ್ರಹಗಳು ಅದೇ ರಿಲೀಫ್ ಕೊಡೋ ಪವರ್ ಇಲ್ಲ. ಎಲ್ಲಾ ಪ್ಲಾನೆಟ್ಸ್ ಗಳು ಒಂದ್ ಅವತಾರ ರೆಪ್ರೆಸೆಂಟ್ ಮಾಡುತ್ತೆ. ಸೂರ್ಯ ಯಾವ್ದ್ರ ಬಗ್ಗೆ ಹೇಳ್ತಾನೆ? ರೆಸ್ಪೆಕ್ಟ್, ಸ್ಟೇಟಸ್. ಸನ್ ಮೇಲೆ ಬ್ಯಾಡ್ ಎಫೆಕ್ಟ್ ಆದಾಗ ರಾಮನ ಅವತಾರನ ಪೂಜೆ ಮಾಡ್ಬೇಕು. ಚಂದ್ರ ಮೇಲೆ ಬ್ಯಾಡ್ ಎಫೆಕ್ಟ್ ಆದಾಗ ನಮ್ ಮನಸ್ ಮೇಲೆ ಬ್ಯಾಡ್ ಎಫೆಕ್ಟ್ ಆಗತ್ತೆ. ಅವಾಗ ನಾವು ಕೃಷ್ಣ ಅವತಾರನ ಪೂಜೆ ಮಾಡ್ಬೇಕು. ಮಂಗಳ ಸಿಟ್ಟು ಮತ್ತೆ ಫಿಸಿಕಲ್ ಆಕ್ಟಿವಿಟಿ ಬಗ್ಗೆ ಹೇಳುತ್ತೆ. ಮಂಗಳನಿಂದ ಬ್ಯಾಡ್ ಎಫೆಕ್ಟ್ ಆಗ್ತಾ ಇದ್ರೆ ಉಗ್ರ ನರಸಿಂಹನ ಪೂಜೆ ಮಾಡ್ಬೇಕು. ಬುದ್ಧ ನಮ್ ಬುದ್ಧಿ ಬಗ್ಗೆ ಹೇಳ್ತಾನೆ. ಏನಾದ್ರು ಮರ್ಕ್ಯೂರಿಲಿ ಬ್ಯಾಡ್ ಎಫೆಕ್ಟ್ ಆದ್ರೆ ನಾವು ಬುದ್ಧ ಅವತಾರನ ಪ್ರೇ ಮಾಡ್ಬೇಕು. ಗುರು ನಮ್ ನಾಲೆಜ್, ವೆಲ್ತ್ ಬಗ್ಗೆ ಹೇಳ್ತಾನೆ. ಏನಾದ್ರು ಜುಪಿಟರ್ ಅಲ್ಲಿ ಪ್ರಾಬ್ಲಮ್ ಆದ್ರೆ ನಾವು ವಾಮನ ಅವತಾರ ಪ್ರೇ ಮಾಡ್ಬೇಕು. ವೀನಸ್ ನಮ್ ಲಕ್ಸುರೀಸ್ ಬಗ್ಗೆ ಹೇಳ್ತಾನೆ. ವೀನಸ್ ಏನಾದ್ರು ಬ್ಯಾಡ್ ಎಫೆಕ್ಟ್ ಅಲ್ಲಿ ಹೋದ್ರೆ ನಾವು ಪರಶುರಾಮ ಅವತಾರ ಪ್ರೇ ಮಾಡ್ಬೇಕು. ಶನಿ ಕರ್ಮ ಬಗ್ಗೆ ಹೇಳ್ತಾನೆ. ಏನಾದ್ರು ಸ್ಯಾಟರ್ನ್ ಬ್ಯಾಡ್ ಎಫೆಕ್ಟ್ ಇದ್ರೆ ನಾವು ಕೂರ್ಮ ಅವತಾರ ಪ್ರೇ ಮಾಡ್ಬೇಕು. ರಾಹು ನಮ್ ಜೀವನದಲ್ಲಿ ಏನೇನ್ ಬೇಕು ಅಂತ ಹೇಳ್ತಾನೆ. ರಾಹುದು ಬ್ಯಾಡ್ ಎಫೆಕ್ಟ್ ಇದ್ರೆ ನಾವು ವರಾಹ ರೂಪನ ಪ್ರೇ ಮಾಡ್ಬೇಕು. ಕೇತು ನಮ್ ಸ್ಪಿರಿಚುಯಾಲಿಟಿ ಮತ್ತೆ ವೈರಾಗ್ಯ ಬಗ್ಗೆ ಹೇಳ್ತಾನೆ. ಕೇತುದು ಬ್ಯಾಡ್ ಎಫೆಕ್ಟ್ ಇದ್ರೆ ನಾವು ಮತ್ಸ್ಯ ಅವತಾರ ಪ್ರೇ ಮಾಡ್ಬೇಕು. ಸೊ ಪ್ಲಾನೆಟ್ಸ್ ಗಳದ್ದು ಬ್ಯಾಡ್ ಎಫೆಕ್ಟ್ ಇದ್ರೆ ಸೂರ್ಯ ರಾಮನ್ ಪೂಜೆ ಮಾಡಿ, ಮೂನ್ ಕೃಷ್ಣನ್ ಪೂಜೆ ಮಾಡಿ, ಮಂಗಳ ಉಗ್ರ ನರಸಿಂಹ ಪೂಜೆ ಮಾಡಿ, ಬುಧ ಬುದ್ಧನ್ ಪೂಜೆ ಮಾಡಿ, ಗುರು ವಾಮನ ಪೂಜೆ ಮಾಡಿ, ಶುಕ್ರ ಪರಶುರಾಮ ಪೂಜೆ ಮಾಡಿ, ಶನಿ ಕೂರ್ಮ ಪೂಜೆ ಮಾಡಿ, ರಾಹುದು ವರಾಹ ಪೂಜೆ ಮಾಡಿ, ಕೇತುದು ಮತ್ಸ್ಯ ಪೂಜೆ ಮಾಡಿ. ನೆಕ್ಸ್ಟ್ ಟೈಮ್ ಬೇರೆ ಟಾಪಿಕ್, ಬೇರೆ ವಿಡಿಯೋ. ಲೈಕ್, ಸಬ್ಸ್ಕ್ರೈಬ್, ನಿಮ್ ಚಾಯ್ಸ್. ನಮಸ್ತೆ.